ವಿದೇಶಿ ಮಹಿಳೆ ರೆಸಾರ್ಟ್ ಮಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಹಂಪಿಯಲ್ಲಿ ಪೊಲೀಸ್ ಉಪವಿಭಾಗ ಕಚೇರಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಗಟ್ಟಿ ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಮಾಡಲಾಗಿದೆ. ಸಿಎಂ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ನಿಯೋಗ. ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಹಂಪಿ, ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ಸಿಗಬೇಕು, ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಆನೆಗೊಂದಿಯಲ್ಲಿ ಪ್ರತ್ಯೇಕ ಪೊಲೀಸ್ ಠಾಣೆ ಮಂಜೂರು ಮಾಡಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಜನಾರ್ದನ್ ರೆಡ್ಡಿ ಮತ್ತು ಪ್ರಮುಖ ನಾಯಕರು ಮನವಿ ಸಲ್ಲಿಕೆ ಮಾಡಿರುವಂತದ್ದನ್ನ ನೋಡ್ತಾ ಇದ್ವಿ. ಗವಿಯಪ್ಪ, ಶ್ರೀನಿವಾಸ್, ಆ ಭಾಗದ ಪ್ರಮುಖ ನಾಯಕರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮೊನ್ನೆ ಆದಂತಹ ಇತ್ತೀಚೆಗೆ ಆದಂತಹ ಅತ್ಯಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಯಾವ ಮಟ್ಟಿಗೆ ಪ್ರವಾಸಿ ಆ ತಾಣಕ್ಕೆ ಹೊಡೆತ ಬಿದ್ದಿದೆ ಅನ್ನೋದನ್ನ ನಾವು ಪ್ರತಿನಿತ್ಯವೂ ಕೂಡ ನೋಡ್ತಾ ಇದ್ದೀವಿ. ಅಂಥದ್ರಲ್ಲೂ ಕೂಡ ಈಗ ಹೋಳಿ ಹಬ್ಬ, ಹೋಳಿಯ ಈ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಲ್ಲಿ ಬರ್ತಾರೆ. ಅದರಲ್ಲಿ ಎಸ್ಪೆಷಲಿ ವಿದೇಶಿಗರು, ಫಾರಿನರ್ಸ್ ಸಿಕ್ಕಾಪಟ್ಟೆ ಜನ ಬಂದು ಅಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ವಿಶೇಷವಾಗಿ. ಆದರೆ ಈ ಬಾರಿ ಈ ಒಂದು ಪ್ರಕರಣ ಯಾವಾಗ ಆಯಿತು, ಅತ್ಯಾಚಾರ ಪ್ರಕರಣ, 85ಕ್ಕಿಂತ ಹೆಚ್ಚಿನ ಪ್ರತಿಶತ 85ಕ್ಕಿಂತ ಹೆಚ್ಚು ಪ್ರವಾಸಿಗರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅದು 10 ಹಳ್ಳಿಗಳನ್ನ ಸಂಪರ್ಕ ಮಾಡೋ ಸೇತುವೆ. ಆ ಒಂದು ಸೇತುವೆ ಮೇಲೆ ನೂರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ, ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ. ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಆ ಸೇತುವೆನೇ ಮುಖ್ಯ. ಆದ್ರೆ ಸೇತುವೆ ಹಾಳಾಗಿದೆ, ವರ್ಷಗಳಿಂದ ದುರಸ್ತಿ ಮಾಡಿಸಿ ಅಂದ್ರೂ ಕೂಡ ಮಾಡಿಸ್ತಾ ಇಲ್ಲ. ಹನೂರಿನ ಜಡತಡಿಯ ಸೇತುವೆ ಸಂಕಟ ಎಂಥದ್ದು ಅಂತ ತೋರಿಸ್ತೀವಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬದಲಾವಣೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬೋರದೊಡ್ಡಿ ಗ್ರಾಮದ ಜಡೆತಡೆ ಅನ್ನುವಂತಹ ಒಂದು ಮೇಲ್ಸೇತುವೆ ಬಳಿ ಇದ್ದೀನಿ. ಇಲ್ಲಿ ಮೇಲ್ಸೇತುವೆ ಕಟ್ಟಿ ಸುಮಾರು ವರ್ಷ ಆಗಿದೆ, ಆದರೆ ಅದು ಕೆಳಭಾಗದಲ್ಲಿರುವಂಥ ಕಾರಣಕ್ಕೋಸ್ಕರ ಮತ್ತು ಈ ಒಂದು ರೋಡ್ ಏನು ಕಾಣ್ತಾ ಇದೆ, ಈ ಒಂದು ರೋಡು ಕರ್ನಾಟಕ ಮತ್ತು ತಮಿಳುನಾಡಿನ ರಾಷ್ಟ್ರೀಯ ಹೆದ್ದಾರಿ. ಒಮ್ಮೆ ಏನಾದರೂ ಮಳೆ ಬಂತು ಅಂದರೆ ಸಾಕು, ಕಂಪ್ಲೀಟಾಗಿ ವಾಹನ ಸಂಚಾರಗಳೆಲ್ಲವೂ ಕೂಡ ಅಷ್ಟೇ ಸ್ಥಗಿತ ಆಗುತ್ತೆ. ಅದಕ್ಕೆ ಕಾರಣ ಅಂತಂದರೆ ಕಟ್ಟಿರುವಂತಹ ಒಂದು ಸೇತುವೆ ಏನಿದೆ ಅದು ಕೆಳಭಾಗದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಕಾರಣಕ್ಕೋಸ್ಕರ. ಹಾಗಾದರೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ, ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾರೆ ಅನ್ನೋಂಥದ್ರ ಬಗ್ಗೆ ಮಾತನಾಡಲು ಗ್ರಾಮಸ್ಥರು ಕೂಡ ಈಗ ನಮ್ಮ ಜೊತೆ, ಅವನು ಕೂಡ ನಾನು ಕೇಳ್ತೀನಿ. ಸರ್, ಇದೊಂಥರ ಕರ್ನಾಟಕ ಟು ತಮಿಳ್ನಾಡಿಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಬೇರೆ, ಎಲ್ಲ ವೆಹಿಕಲ್ಗಳು ಇದೇ ರೋಡಲ್ಲೇ ಹೋಗಬೇಕು. ಈ ತುಂಬ ಮಳೆ ಬಂದಾಗ ಈ ಸೇತುವೆ ಕಂಪ್ಲೀಟಾಗಿ ಮುಳುಗಡೆ ಆಗುತ್ತೆ ಅಂತ ಕೇಳ್ಪಟ್ಟೆ. ಹೌದು ಸರ್, ಮುಳುಗಡೆ ಆಗೋಗುತ್ತೆ. ಆಮೇಲೆ ಬಸ್ಗಳು ಹೋಗೋಕೆ ಆಗೋದಿಲ್ಲ ಸರ್, ಬಸ್ಸು ಅಲ್ಲಿ ಕಾಲಲ್ಲಿ ಏನು ಹೋಗೋಕ್ಕಾಗೋದಿಲ್ಲ. 3 ಗಂಟೆ 4 ಗಂಟೆ ಟೈಮು ನೀರು ಹೋಗುತ್ತೆ ಸರ್. ಮಕ್ಕ ಮರಿ ಏನು ಇಸ್ಕೊಳ್ಳೋಕೆ ಕಾಲೇಜ್ಗೆ ಏನು ಹೋಗೋಕ್ಕಾಗೋದಿಲ್ಲ ಸರ್. ಭಾರಿ ತೊಂದರೆ ಆಗಿದೆ ಸರ್. ನಾವು ಇನ್ನೇನೋ ಒಂದು 7 ವರ್ಷದಿಂದ ಪಾಲ ಮಾಡ್ತೀವಿ ಅಂದ್ಬಿಟ್ಟು ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್, ಯಾರೋ ಬಂದು ಮಾಡೋದಾಗಿಲ್ಲ. ನಮ್ಗೆ ಭಾಳ ತೊಂದರೆ ಆಗ್ತಿದೆ ಸರ್ ನಮ್ಮ ಗ್ರಾಮದಲ್ಲಿ. ಏನು ಪರ್ಯಾಯ ಮಾರ್ಗ ಏನು ಮಾಡಬೇಕಾಗುತ್ತೆ? ಈಗ ನಮ್ಗೆ ಪಾಲ ಬೇಕಾಗಿದೆ ಸರ್. ಅದು ಪಾಲ ಹೊಸ್ದಾಗಿ ಪಾಲ ಕಟ್ಸಿ ಪಾಲ ಇದು ಮಾಡಿ ಕೊಡ್ಬೇಕಾಗಿದೆ ಸರ್. ಹೌದು ಸರ್. ಈಗ ನೀವು ಹೇಳಿದ್ರಿ 4-5 ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ವೆಹಿಕಲ್ ಮೂವ್ಮೆಂಟ್ ನಿಂತು ಹೋಗುತ್ತೆ. ಕಾರಣ ಏನು ಅಂತಂದ್ರೆ ನೀರು ತುಂಬಿಕೊಂಡಿರುತ್ತೆ. ತೀರಾ ಎಮರ್ಜೆನ್ಸಿ ಆದಂಥ ಸಿಚುವೇಶನ್ ಬರುತ್ತೆ, ಯಾರನ್ನೋ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಆ ಟೈಮ್ನಲ್ಲಿ ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ ಸರ್. ರೋಡ್ ಇದೊಂದೇ ರೋಡ್ ಸರ್, ಏನು ಮಾಡೋಕ್ಕಾಗಲ್ಲ ಸರ್. ನೀರು ಕಮ್ಮಿ ಆಗಂಟು ನಾವು ಏನು ಮಾಡೋಕ್ಕಾಗಲ್ಲ ಸರ್. ಪ್ರಾಣ ಹೋದ್ರೆ ಇಲ್ಲಿ ಯಾರು ಮಾಡೋಕ್ಕಾಗಲ್ಲ ಸರ್. ನೀರು ಕಮ್ಮಿ ಆಗಂಟು ನಾವು ಇಲ್ಲಿ ಹೋಗಲ್ಲ. ಇದೊಂದೇ ದಾರಿ ಸರ್ ನಮ್ಗೆ, ಇದೊಂದೇ ರೂಟು, ಇನ್ನೆಲ್ಲೂ ರೂಟ್ ಇಲ್ಲ ನಮ್ಮ ಕಡೆ. ಇದೊಂದೇ ರೂಟ್ ಹೋಗ್ಬೇಕು ಸರ್. ಸರ್, ಸುಮಾರು ಎಷ್ಟು ಗ್ರಾಮಗಳಿಗೆ ಈ ಒಂದು ಕನೆಕ್ಟಿವಿಟಿ ಆಗುವಂಥ ಒಂದು ರಸ್ತೆ ಸರ್ ಇದು?
ಸರ್ ಇದು ಬಂದು ನಮಗೂ 4 ಪಂಚಾಯತಿ ಇದೆ. 4 ಪಂಚಾಯತಿಯಲ್ಲಿ ಒಂದು 100 ಗ್ರಾಮಗಳು ಅಷ್ಟಿದೆ. ಅಷ್ಟಕ್ಕೂ ಇದು ಅದಕ್ಕಿಂತ ಹೆಚ್ಚಾಗಿ ನಮಗೆ ಇದು ತಮಿಳ್ನಾಡು ಹೆದ್ದಾರಿ. ಇಲ್ಲಿ ವೆಹಿಕಲ್ಗಳು ತುಂಬ ಓಡಾಡ್ತಾ ಇರ್ತದೆ. ನಮಗೆ ಇದೊಂದು ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ಯಾಕಂದರೆ ಎಲ್ಲ ಸುತ್ತಮುತ್ತ ಕಾಡು ಪ್ರದೇಶ ಇರೋದ್ರಿಂದ ಇದೊಂದೇ ದಾರಿ. ಈ ದಾರಿನೂ ನಮಗೆ ಮಳೆ ಬಂದಾಗ ಎಲ್ಲ ನೀರು ತುಂಬಿ ಹರಿಯಾಗ ಯಾವುದೇ ಒಂದು ಇವಾಗ ಎಮರ್ಜೆನ್ಸಿ ಒಂದು ಪೇಷಂಟ್ ಕರ್ಕೊಂಡು ಹೋಗ್ಬೇಕಾದ್ರೂ ಆಗಲ್ಲ. ಆ ಟೈಮಲ್ಲಿ ತುಂಬ ಸಾವುಗಳಾಗಿದೆ. ಅಂದರೆ ಇದುವರೆಗಾಗಿ ಇದನ್ನು ಎಷ್ಟೋ ಸಾರಿ ಮನವಿ ಮಾಡಿದ್ವಿ, ಈ ಸೇತುವೆಯನ್ನು ದುರ್ಗತಿ ಮಾಡಿ ಹೊಸ ಸೇತುವೆ ಮಾಡಿಕೊಡಿ ಅಂತ. ಆದರೆ ಯಾವುದೇ ಅಧಿಕಾರಿಗಳು ಇದುವರೆಗಾಗಿ ಯಾವುದೂ ಗಮನ ಹರಿಸಲಿಲ್ಲ. ಆದರೆ ಇದ್ರ ಬಗ್ಗೆ ಚಿಂತನೆಯೂ ಮಾಡಿಲ್ಲ ಸರ್. ಅದಕ್ಕೆ ನಾವು ಇವಾಗ ಏನು ಹೇಳಿದ್ರೆ, ಇಲ್ಲಿರೋ ಸಮಸ್ಯೆಗೆ ನಮಗೆ ಫಸ್ಟು ಅದು ಫಾಲೋ ಹೊಸ್ದಾಗಿ ಮಾಡ್ಬೇಕು ಸರ್. ಇದೊಂದೇ ಅಂತಲ್ಲ, ಇಲ್ಲಿಂದ ಮುಂದೆ ಒಂದಿದೆ, ಅದು ಮಾಡ್ಬೇಕು ಸರ್. ಎರಡು ಮಾಡಿದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಲಾಸ್ಟ್ ಟೈಮು ಈಗ ನಾವೇ ಮೊಬೈಲ್ಗಳಲ್ಲಿ ವೀಡಿಯೋ ಮಾಡಿ ಫೇಸ್ಬುಕ್ಕು ವಾಟ್ಸಪ್ ಈ ಥರ ಹಾಕ್ತಾಯಿದ್ವಿ. ಇದನ್ನು ಗಮನಕ್ಕೆ ತಕ್ಕಂಥ ಅಧಿಕಾರಿಗಳು ಬಂದು ಕೂಡ ನೋಡ್ಕೊಂಡು ಹೋಗಿರ್ತಾರೆ. ಆದರೆ ಅದರಿಂದ ಏನೂ ರೆಸ್ಪಾನ್ಸ್ ಇಲ್ಲಿವರೆಗೂ ಕೂಡ ಬಂದಿಲ್ಲ ಸರ್. ಸರ್ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಸರ್. ಯಾಕಂದರೆ 60-70 ವರ್ಷ ಆಯಿತು ಅಂತಾರ ಸೇತುವೆ ಕಟ್ಟಿ. ಇಷ್ಟು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ಸಮಸ್ಯೆಗಳು ಎದುರಾಗ್ತಿದ್ದಾವೆ. ಸಂಬಂಧಪಟ್ಟಂಥವ್ರಾಗಿರ್ಬೋದು, ಶಾಸಕರಾಗಿರ್ಬೋದು, ಬಂದು ಓಟ್ ಕೇಳಕ್ಕೆ ಬರ್ತಾರಲ್ಲ, ಆ ಟೈಮಲ್ಲಿ ಕೇಳಿದಿರ ಅವ್ರಿಗೆ? ಸರ್ ಹೇಳ್ತೀವಿ ನಾವು, ಪ್ರತಿ ಸಲ ಬಂದಾಗಲೂ ಹೇಳ್ತೀವಿ ಅದನ್ನ. ಇಲ್ಲಿ ಸಮಸ್ಯೆ ನಮ್ಮ ಇದು ಫುಲ್ ಫಾರೆಸ್ಟ್ ಏರಿಯಾ ಅಲ್ವಾ, ಎಲ್ಲ ಕಡೆ ಬಂದು ನೀರು ಸ್ಟಾಕ್ ಆಗುತ್ತೆ. ಇಲ್ಲಿ ಪರ್ಯಾಯ ರೋಡ್ ಇಲ್ಲ. ಆಮೇಲೆ ಇದೇ ರೋಡ್ನ ಕಾಯಬೇಕು. ಡೈಲಿ 100 ವಾಹನ ತಮಿಳ್ನಾಡಿಗೆ ಹೋಗ್ತವೆ. ಯಾವುದೇ ಒಂದು ಇದು ಫೆಸಿಲಿಟೀಸ್ ಇಲ್ಲ ಇಲ್ಲಿ. ಈ ಬ್ರಿಡ್ಜ್ ಒಂದು ಸ್ವಲ್ಪ ಹೈಟ್ ಆದರೆ ಸಮಸ್ಯೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಇಲ್ಲಾಂದ್ರೆ ಇದೇ ರೀತಿ ಪ್ರತಿ ವರ್ಷ ಮಳೆ ಬರುತ್ತೆ, ಇದೇ ರೀತಿ ಆಗುತ್ತೆ. ಒಂದು ಎಮರ್ಜೆನ್ಸಿ ಆದಾಗ ಪೇಷಂಟ್ ಕೂಡ ಸಾಯ್ಬೋದು. ಏನು ಗೊತ್ತಾ, ಎಮರ್ಜೆನ್ಸಿ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಅರ್ಧ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ ಅನ್ಬೋದು. ತೀರಾ ಎಮರ್ಜೆನ್ಸಿ, ಯಾಕಂದರೆ ಒಂದು ನಿಮಿಷ ನಾವು ಹಾಸ್ಪಿಟ್ಲಿಗೆ ಬೇಗ ಹೋದ್ರೂ ಜೀವ ಉಳಿಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತೆ? ಏನು ಇಲ್ವಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ವಲ್ಲ ಇಲ್ಲಿ. ಇನ್ನು ನೀರು ದಾಟ್ಕೊಂಡು ಹೋಗೋಕ್ಕೂ ಆಗಲ್ಲ. ಇನ್ನು ಅದೇ ಇಲ್ಲೇ ಪೇಷಂಟ್ ಇಲ್ಲೇ ಸಾಯ್ಬೇಕು ಅಂಥ ಪರಿಸ್ಥಿತಿ ನಾವು ಇಲ್ಲಿ ಬರ್ತಾ ಇರೋದು. ಈ ಓಟ್ ಕೇಳಕ್ಕೆ ಬಂದಾಗ ಕೇಳಿದ್ರೆ ನಿಮ್ಮ ಎಮ್ ಎಲ್ ಎ ಕೇಳ್ತಾರೆ, ಎಲ್ಲ ಮಾಡ್ತೀವಿ ಅಂತಾರೆ, ಪುನಃ ಕರೆಸ್ತಾರೆ, ಸರ್ವೆ ಮಾಡ್ತಾರೆ, ಪುನಃ ಅದು ಅಷ್ಟೇ ಪುನಃ ಮೂಲೆ ಗುಂಪದು ತಗೊಂಡೋಗಿ ಎಲ್ಲ ಬಿಸಾಕ್ತಾರೆ, ಏನೋ ಒಂದು ಇದು ಮಾಡ್ತಾರೆ. ನಾವು ನಿರಂತರ ಹೋರಾಟ ಮಾಡ್ಕೊಂಡೇ ಇವಿ. ಯಾಕಂದ್ರೆ ಇದು ಕೇವಲ ಒಂದು ಊರಿಗೆ ಸಮಸ್ಯೆ ಅಲ್ಲ ಸರ್, 25 ಗ್ರಾಮಗಳಿಗೆ ಸಂಬಂಧಪಟ್ಟಿರುವಂತ. ತಮಿಳ್ನಾಡಿನಿಂದ 100 ವಾಹನ ಬರ್ತವೆ. ಎಲ್ಲ ವಾಹನನೂ ಕೂಡ ಸ್ಟಾಕ್ ಆಗಿ ಒಂದೊಂದು ದಿವಸ ಪೂರ್ತಿ ನಿಂತು ಬಿಡ್ತಾನೆ ನೀರಲ್ಲಿ. ಆಗ ಫುಲ್ ಸಮಸ್ಯೆ ಆಗೋಯ್ತೆ. ಅವ್ರ ಊಟ ತಿಂಡಿ ವ್ಯವಸ್ಥೆ, ಏನೋ ಒಂದು ವ್ಯವಸ್ಥೆ ಇದಾಗುತ್ತೆ ಸರ್. ಇದೊಂದು ಭಾರಿ, ಈ ರಸ್ತೆ ಆಗ್ಬಿಟ್ರೆ ನಮಗೆ ಭಾರಿ ಅನುಕೂಲ ಆಗುತ್ತೆ ಸರ್. ಏನು ಯಜಮಾನ್ರೆ, ಏನು ಹೇಳ್ತೀರಿ ನಿಮ್ಮ 3 ಸೇತುವೆ ಬಗ್ಗೆ? ಮಾಡ್ಬೇಕು ಸರ್. ಅದು ಹಿಂದಿನ ಕಾಲದಲ್ಲಿ ಸರ್, ಸುಮಾರು ಕಾಲದಿಂದ ಇದು ಜಡತಾರಿ ಹಳ್ಳ ಅಂತ. ಅದು ಇಂಚರಿಂದ ಇದು ಪಾಲ ಅಂದರೆ ಅದೇ ಜನ ಇಂಚರಿಂದ ಯಾವ ಅಧಿಕಾರಿಗಳು ಬಂದರು ಆ ಪಾಲದ ಬಗ್ಗೆ ಯಾರೂ ಖಾನೀಕರಣ ಮಾಡಲಿಲ್ಲ. ಯಾಕೆಂದ್ರೆ ಈವಾಗಲಾದರೂ ಸರ್ಕಾರ ಸ್ವಲ್ಪ ಕಂಪ್ಯೂಟ್ರ್ ಕಾಲ ಬಂದ ಮೇಲೆ ಇವಾಗಲಾದರೂ ಇಂಕ್ರ ನಮ್ಗೆ ಒಂದು ಪಾಲ ಆಳು ಮೂಳ ಸ್ವಲ್ಪ ನಾವು ಚೆನ್ನಾಗಿ ಮಾಡಿಕೊಟ್ರೆ ನಾವು ಚೆಂದಾಗಿರ್ತೀವಿ. ಇದು ಈ ಹಳ್ಳ ಅಂದ್ರೆ ಸಾಮಾನ್ಯದ ಹಳ್ಳ ಅಲ್ಲ. ಇದು ಸುಮಾರು ಈ ಬೆಟ್ಟದ ನೀರೆಲ್ಲ ಬರೋ ಹಳ್ಳ. ಇದು ದೊಡ್ಡ ಹಳ್ಳ. ಇದು ಮೋಟು ಮುಂಡು ಬೇಕಾದಷ್ಟು ಕೊಂಟು ಕುಳ್ಳೆಲ್ಲ ಹೊತ್ಕೊಂಡು ಬರ್ತದೆ, ಎಲ್ಲ ತಡೆದು ಬಿಡ್ತದೆ ನೋಡಿ. ಇದು ತುಂಬ ಅದೊಂದು ಮುಚ್ಕರ. ಒಂದು ಪಾಲ ಕಟ್ಟಿ ಕೊಟ್ಟರೆ ಎಲ್ಲ ಜನಿಗೂ ಒಂದು ಒಳ್ಳೇದಾಯ್ತದೆ ಅಂತ ನಮ್ಗೆ. ಕೊಳ್ಳೇಗಾಲದಿಂದ ತಮಿಳ್ನಾಡಿಗೆ ಹೋಗ್ಬೇಕಂದ್ರೆ ಇರೋದು ಇದೊಂದೇ ದಾರಿನಾ? ಹೌದು ಸರ್. ಕೊಳ್ಳೇಗಾಲದಿಂದ ನಮ್ಮ ಒಡೆಯರಪಾಳ್ಯ 3 ಪಂಚಾಯತಿ ಬರುತ್ತೆ. ಪಿಜಿಪಾಳ್ಯ, ಉತ್ತೂರು, ಬೈಲೂರು. ಇವು 3 ಪಂಚಾಯತಿಗೆ ಹೋಗ್ಬೇಕಾದ್ರೆ ಇದೇನೆ. ತಮಿಳ್ನಾಡಿಗೆ ಬೇರೆ ಕಡೆ ಹೋಗ್ಬೋದು, ಆದರೆ ನಮಗೆ 3 ಗ್ರಾಮ ಪಂಚಾಯತಿಗೆ ಇದೇ ಮಾರ್ಗವಾಗಿ ಹೋಗಬೇಕು, ಇದೇ ಮಾರ್ಗವಾಗಿ ಹೋಗಬೇಕು. ಬೇರೆ ಕಡೆ ಬರ್ತೀನಿ ಅಂತಂದರೆ ನಗರದ ಮೇಲೆ ಬರಬೇಕು. ನಗರದ ಮೇಲೆ ಬರ್ತೀನಿ ಅಂತಂದರೆ ಸುಮಾರು 150 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬರ್ತೀನಿ ಅಂತಂದರೆ 40 ಕಿಲೋಮೀಟ್ರು. ನಗರದ ಮೇಲೆ ಬಂದರೆ 150 ಕಿಲೋಮೀಟ್ರ್ ಎಲ್ಲೂ ಹೋಗುತ್ತೆ. ಆಮೇಲೆ ಇಲ್ಲಿ ಆಡಿ ಜನಗಳು, ಗಿರಿಜನರು ಜಾಸ್ತಿ ವಾಸ ಮಾಡ್ತಕ್ಕಂಥ ಸ್ಥಳ. ಹಿಂದುಳಿದ ಗಿರಿಜನ ಆಡಿಗಳೇ ಜಾಸ್ತಿ, 40 ಆಡಿ ಇದೆ ಗಿರಿಜನರದು. ಎಲ್ಲರೂ ಪಾಪ ಓಡಾಡ್ತಕ್ಕಂಥ ಜನ. ಹಾಗಾಗಿ ಇಲ್ಲಿ ಭಾಳ ತುಂಬಾ ಸಮಸ್ಯೆ ಇದೆ ಸರ್. ಭಾಳ ದೊಡ್ಡ ಒಂದು ಪ್ರಮಾಣದ ಸಮಸ್ಯೆ ಇದೆ. ಸಮಸ್ಯೆ ಅಂತಂದರೆ ಏನು ಅಂತ ಇಲ್ಲ, ಪ್ರಾಣ ಕಳ್ಕೊಳ್ಳೋದು ಒಂದೇ. ಎಲ್ಲ ಹಲವಾರು ಬಾರಿ ಮನವಿ ಮಾಡೋದು ಸರ್, 1 ಸರಿ 2 ಸರಿ ಅಲ್ಲ, ಸುಮಾರು ಒಂದು 100 ಬಾರಿ ಮಾಡೋದೆ ಮನವಿ. ಯಾವುದೂ ಇದು ಸ್ಪಂದನೆ ಸೇತುವೆಗೆ, ಹೊಸ ಸೇತುವೆಗೆ ಆಗೇ ಇಲ್ಲ. ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಹೋಗ್ಲಿ ಸರ್? ಹಳ್ಳ ಬಂದಾಗ 4 ಗಂಟೆ ಟೈಮು 5 ಗಂಟೆ ಟೈಮು ವೆಹಿಕಲ್ ಈ ಕಡೆಗೆ ಆ ಕಡೆಗೆ ಎಲ್ಲ ತಡೆಬಿಡ್ತೇವೆ. ಸ್ಕೂಲ್ ಮಕ್ಕಳನ್ನು ಕೂಡ ಕರ್ಕೊಬರೋಕ್ಕಾಗಲ್ಲ ಸರಿ. ಅಂಥದ್ದು ಸುಮಾರು ಸರಿ ನಾವು
ಸ್ಕೂಲ್ಗೆ ಎಲ್ಲಕ್ಕೆ ಕಳಿಸ್ಬೇಕು ಇಲ್ಲಿ ಇರೋ ಬದಿ ಪಡ್ಗೆ ಸರ್ ಎಷ್ಟು ದೂರ ಆಗುತ್ತದು? ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಸರ್. ಮತ್ತೆ ಈಗ ವೆಹಿಕಲ್ಗಳು ನೀರು ಅವ್ರು ಹೇಳಿದ್ರೆ 8-10 ಫೀಟ್ ನೀರು ನಿಂತಿರುತ್ತೆ, ವೆಹಿಕಲ್ಗಳು 2 ಕಿಲೋಮೀಟರ್ ವೆಹಿಕಲ್ ನಿಂತಿರುತ್ತೆ. ಮಕ್ಕಳನ್ನ ಹೆಂಗೆ ಕರ್ಕೊಂಡು ಬರ್ತೀರಾ ಮತ್ತೆ ಅವಾಗ? ಇದು ಹಳ್ಳ ತೆಗೆದ್ಮೇಲೆ ಆಮೇಲೆ ಹೋಗಿ ಕರ್ಕೊಬರ್ಬೇಕು ಸರ್ ನಾವು. ಅದಕ್ಕೆ ಮುಂಚೆ ಬರೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ, ಅವರು ಬರೋಕ್ಕಾಗಲ್ಲ. ಆ ಕಡೆ ಮಾಸ್ಟರ್ಗಳು ಟೀಚರ್ಗಳು ಅವರು ಅಲ್ಲೇ ಇರ್ಸ್ಕೊಂಡಿರ್ತಾರೆ. ಇಲ್ಲಿ ಹಳ್ಳ ಕಮ್ಮಿ ಆದಾಗ ನಾವು ಹೋಗಿ ನಮ್ಮ ಮಕ್ಕಳನ್ನ ನಾವು ಕರ್ಕೊಬರ್ಬೇಕು. ಅಲ್ಲಿ ನೀರು ಖಾಲಿ ಆಗೋವರೆಗೂ ಮಕ್ಕಳು ಅಲ್ಲೇ ವೆಯ್ಟ್ ಮಾಡ್ತಿರ್ಬೇಕು ಅಂತ, ಹಂಗೆಲ್ಲ ನೀನು ವೆಯ್ಟ್ ಮಾಡಿದ್ಯಾ? ಹೌದು. ಎಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಿದ್ದೆ ನೀನು? 1 ಗಂಟೆ ಟೈಮ್, ಅರ್ಧ ಗಂಟೆ ಟೈಮ್. ನೀರು ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಿ. ಏನು ಹೇಳ್ತೀಯಾ ಈ ಪ್ರಾಬ್ಲಮ್ ಬಗ್ಗೆ? ಏನು ಹೇಳ್ತೀಯಮ್ಮ ನೀನೆ? ಹಳ್ಳ ಬಂದಾಗ ಅಲ್ಲೇ ಆ ಕಡೆ ಸ್ಕೂಲ್ಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಸೇತುವೆ ಬೇಕು, ಸೇತುವೆ ಬೇಕು, ಹೊಸ ಸೇತುವೆ. ನೋಡಿ ಸರ್, ಆ ಮಕ್ಕಳು ಹೇಳ್ತಾ ಇದ್ರು ಸ್ಕೂಲ್ಗೆ ಹೋಗೋ ಮಕ್ಕಳು 1 ಅವರ್ 2 ಅವರ್ ನಾವು ಕಾಯಬೇಕು ಆ ನೀರೆಲ್ಲ ಕಮ್ಮಿ ಆಗೋವರೆಗೂ ಅಂತ ಹೇಳ್ಬಿಟ್ಟು. ಈ ಒಂದು ನೋವು ಕಾಣಿಸ್ತಿಲ್ವಾ ಅಂತ ಸರ್ಕಾರಕ್ಕೆ ಕಾಣಲ್ಲ ಅಷ್ಟೇ ಸರ್. ಸರ್ಕಾರಕ್ಕೆ ಅವ್ರು ಏನು ಕಂಡದ ಅವ್ರು ಏನು ಕಾಣಲ್ಲ ಅವ್ರಿಗೆ. ಇಲ್ಲಿ ಮಕ್ಕ ಹಾಳಾದ್ರೆ ಏನು ಅವ್ರಿಗೆ ಏನು, ಅವ್ರು ಅಲ್ಲಿ ನಿಮ್ಮದೇ ಸಿಟ್ಲಿ ಅಲ್ಲಿ ಇರ್ತಾರೆ. ಅವರು ಮಕ್ಕ ಬೆಂಗಳೂರು ಆಮೇಲೆ ಆ ಕಡೆ ಅಮೆರಿಕಲ್ಲಿ ಬೋಸ್ತಾರೆ. ಇಲ್ಲಿ ಮಕ್ಕ ಪಾಪ ರೈತರ ಮಕ್ಕ, ಇವ್ರ ಕಷ್ಟ ಅವ್ರಿಗೇನು ಗೊತ್ತಾಗುತ್ತೆ. ನಾವು ಇಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅವರು ಇದ್ರ ಬಗ್ಗೆ ತಗೊಳ್ಳಲ್ಲ. ಒಳ್ಳೆ ಒಂದು ಸುಸಜ್ಜಿತವಾದ ಒಂದು ಹಾಸ್ಪಿಟ್ಲ್ ಇಲ್ಲ ಇಲ್ಲಿ. ಏನೇ ಪ್ರಾಬ್ಲಮ್ ಆದ್ರೂ ಮೈಸೂರಿಗೆ ಹೋಗಬೇಕು, ಇಲ್ಲ ಕೊಳಾಲ ಹೋಗಬೇಕು, ಬೆಂಗಳೂರು ಹೋಗಬೇಕು. ಒಳ್ಳೆ ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಹೆರಿಗೆ ಹಾಸ್ಪಿಟ್ಲ್ ಏನೂ ಇಲ್ಲ ಸರ್. ಇಲ್ಲಿ ಫೆಸಿಲಿಟೀಸೇ ಇಲ್ಲ. ಇಲ್ಲಿ ಗಡಿ ಭಾಗ ಆದ್ದರಿಂದ ಯಾವುದೇ ಥರದ ಒಂದು ಇದಿಲ್ಲ. ಬಾರ್ಡ್ರಲ್ಲಿ ಇರೋಂಥವ್ರು ಅಂತ ಯಾಕೆ ಇಷ್ಟೊಂದು ನೆಗ್ಲೆಕ್ಟು ಅಂತ ಗೌರ್ಮೆಂಟ್ಗೆ? ಸರ್ಕಾರಕ್ಕೆ ಹಂಗೆ ಅನಿಸುತ್ತೆ. ನಮ್ಮನ್ನ ಗಮನಿಸ್ತಾನೆ ಇಲ್ಲ. ಕಾಡು ಜನ ಅಂತ ತಿಳ್ಕೊಂಡಿದ್ದಾರೆ ಅವರು. ನಾ ಏನು ಬೆಂಗಳೂರಿನವ್ರು ಮಾತ್ರ 4 ಜನ ವೋಟರ್ ಲಿಸ್ಟಲ್ಲಿ ನಮ್ಮದು ಹೆಸರಿದೆ ಅಂತ ಹೇಳಿದ್ರೆ ನಾವು ಹೇಳ್ಬೇಕಾಗುತ್ತೆ. ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಮೈಸೂರು ಬೆಟ್ಟ ಬಂದಾಗ ಮನವೆಲ್ಲ ಕೊಟ್ಟಿದ್ದೀವಿ, ರಸ್ತೆ, ಕುಡಿಯೋ ನೀರು, ಇದ್ರ ಬಗ್ಗೆ ಎಲ್ಲ. ಮತ್ತು ಈ ಅನೂರಲ್ಲಿ ಅದು ಮೀಟಿಂಗ್ ಮಾಡಿದಾಗ ಎಲ್ಲ ಮನವಿ ಕೊಡ್ತಾನೆ ಬರ್ತಾ ಇದ್ದೀವಿ. ಆದರೂ ಇದುವರೆಗೂ ಏನು ಕೆಲಸ ಮಾಡೇ ಇಲ್ಲ ಅಧಿಕಾರಿಗಳು. ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಈ ಪ್ರಾಬ್ಲಮ್ ಇದೇ ಥರ ಕಂಟಿನ್ಯೂ ಆಗ್ತಾ ಪ್ರತಿ ವರ್ಷನೂ ಹೋಗ್ತಾ ಇದ್ರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು? ಮುಂದೆ ಏನೂ ಇಲ್ಲ ಸರ್. ನಮ್ಗೆ ಹೋರಾಟ ಮಾಡ್ತೀವಿ ಸರ್. ನಾವು ಏನಾರು ಹೀಗೆ ಬಂದರೆ ನಾವು ಹೋರಾಟ ಮಾಡ್ತೀವಿ ಇಳ್ತೀವಿ ಸರ್. ಯಾಕಂದರೆ ನೀವು ಸಣ್ಣ ಜನಸಂಖ್ಯೆಯಲ್ಲಿ 25,000 ಜನ ಇದ್ದಾರೆ ಅಂತಂದ್ರು. ಅದಕ್ಕೆ ಹೌದು ಸರ್, ಎಲ್ಲ ಸೇರಿ ಹೋರಾಟ ಮಾಡ್ತಿದ್ವಿ ಸರ್. ಮತ್ತು ಆಮೇಲೆ ನಮ್ಮ ಊರಲ್ಲಿ ಭಾಳ ದೊಡ್ಡ ಅಂತ ಸರ್, ಗ್ರಾಮದಲ್ಲಿ ಒಂದು ಸ್ಕೂಲು ಇಲ್ಲ, ಒಂದು ಅಂಗನವಾಡಿ ಇಲ್ಲ ಸರ್. ಹೋದ್ರೆ 1.5 ಕಿಲೋಮೀಟ್ರ್ ಬೂದಿ ಪಡ್ಕೊ ಹೋಗ್ಬೇಕು, ಮಕ್ಕಳೆಲ್ಲ ನಡ್ಕೋಬೇಕು ಸರ್. ಸಣ್ಣ ಅಂಗನವಾಡಿಗೆ ಹೋಗೋ ಮಕ್ಕಳು ಕೂಡ ನಡ್ಕೋಬೇಕು ಸರ್. ಇದ್ರ ಬಗ್ಗೆ ನಾವು ಬೇಕಾದ ಸರಿ ಅರ್ಜಿನೂ ಕೊಟ್ಟಿದ್ದೀವಿ ಸರ್. ಇದಕ್ಕೆ ನಾವು ಏನು ಇದು ಮಾಡಿಲ್ಲ ಸರ್. ಬರೀ ಸೇತುವೆ ಒಂದೇ ಅಲ್ಲ, ತುಂಬಾ ಸಮಸ್ಯೆಗಳಿದಾವೆ ಅಂತ ಕೊಟ್ಟಿದ್ದೀರಿ. ಹೌದು ಸರ್. ಮತ್ತೆಲ್ಲೋ ಅರ್ಜಿಗಳೆಲ್ಲ ಅಂಗನವಾಡಿ ಬೇಕಂತ ಕೊಟ್ಟಿದ್ದೀವಿ, ಸ್ಕೂಲ್ ಬೇಕಂತ ಕೊಟ್ಟಿದ್ದೀವಿ ಸರ್. ಯಾರು ಏನು ಇದು ಮಾಡ್ಕೊಂಡಿಲ್ಲ ಸರ್. ಸುಮ್ಮನೆ ಆಯ್ತು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಬಿಟ್ರೆ ಇನ್ನು ಬೇರೆ ಏನೂ ಇಲ್ಲ ಸರ್. ನೋಡಿ, ಒಂದು ಸ್ಕೂಲ್ ಆಗಿದೆ, ಅದು ಕರೆಕ್ಟಾಗಿ ಮಾಡಿಲ್ಲ. ಅದು ಎಲ್ಲ ಬಾಯಿ ಬಿಟ್ಕೊಂಡು ಎಲ್ಲ ಇದಾಗೋಯ್ತು ಸರ್. ಹುಡುಗರು ಎಲ್ಲ ನಡ್ಕೊ ಬರ್ಬೇಕು ಸರ್. ನಮ್ಗೆ ಭಾಳ ತೊಂದರೆ ಆಗಿದೆ ಸರ್. ಗ್ರಾಮದಲ್ಲಿ ಬರೋದೊಡ್ಡ ಗ್ರಾಮದಲ್ಲಿ ಏನೂ ಇಲ್ಲ ಸರ್. ಪ್ರತಿಯೊಂದಕ್ಕೂ ನಮ್ಗೆ ಬೂದಿ ಪಡ್ಕಾನೆ ಹೋಗ್ಬೇಕು. ಸ್ಕೂಲ್ಗೆ ಮಕ್ಕಳು ಕಳಿಸ್ಬೇಕಾದ್ರು ಬೂದಿ ಪಡ್ಕೆ ಹೋಗ್ಬೇಕು, ಅಂಗನವಾಡಿಗೆ ಕಳಿಸ್ಬೇಕಾದ್ರು ಬೂದಿ ಪಡ್ಕಾನೆ ಹೋಗ್ಬೇಕು ಸರ್. ಇಲ್ಲಿ ಹಳ್ಳ ಬಂದ್ಬಿಡ್ತಾನೆ, ಹೆಂಗೆ ಆಗುತ್ತೆ ಸರ್? ಸರ್ 1-2 ಅಲ್ಲ, ಸಮಸ್ಯೆಗಳು ತುಂಬಾ ಅಂದರೆ ತುಂಬಾ ಇದಾವೆ. ಒಂದು ಲಿಸ್ಟೇ ಮಾಡ್ಬೋದು ನಮ್ಮ ಸಮಸ್ಯೆಗಳ ಬಗ್ಗೆ ಅಂತ. ಯಾಕೆ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಗಳು ಕಾಣ್ತಿಲ್ಲ ಅಂತ? ಈ ಗಮನಕ್ಕೆ ಅಂದರೆ ಸಹ ಇಲ್ಲಿ ಏನಾಗಿದೆ ಅಂದರೆ, ಯಾವುದೇ ಇದನ್ನು ಇಲ್ಲಿ ಜನಗಳು ಯಾರೂ ಜಾಸ್ತಿ ಪ್ರೆಷರ್ ಮಾಡ್ತಾಯಿಲ್ಲ ಮೇಲೆ. ಅಂದರೆ ಇವತ್ತು ನೀವು ಭರವಸೆ ಕೊಟ್ಬಿಟ್ಟು ಹೋದರೆ ನಮಗೆ ಏನೋ ಅನ್ಸುತ್ತೆ ಅಂದರೆ ಮಾಡ್ತಾರೆ ಅನ್ನೋದು ಒಂದು ವಿಶ್ವಾಸದ ಮೇಲೆ ಇರ್ತಾರೆ. ಅವರು ಯಾರೂ ಕೂಡ ಪ್ರೆಷರ್ ಮಾಡ್ತಾಯಿಲ್ಲ. ನಾವು ಇವಾಗ ಒಂದು ಪ್ರತಿಭಟನೆ ಆಗಲಿ, ನಾವು ಒಂದು ತುಂಬ ಹೋರಾಟ ಅಂದರೆ ಪ್ರತಿಭಟನೆಗಿಂತ ಹೋರಾಟಗಳು ಮಾಡ್ಕೊ ಬಂದಿದ್ರೆ ಸರ್ಕಾರ ಗಮನಕ್ಕೆ ಮುಟ್ಟೋದು. ನಾವೇನಂದ್ರೆ ಬರೀ ಮನವಿಗಳು ಮಾಡ್ತಾ ಇದೀವಿ ಅಷ್ಟೇ. ಅಂದರೆ ಇನ್ನು ಪ್ರತಿಭಟನೆ ಒಂದು ಲೆಟರ್ ಕೊಡ್ತಿದ್ದೀರಾ, ಲೆಟರ್ ನೋಡ್ಕೊಂತಾರೆ, ಕೆಳಗೆ ಇಟ್ಕೊಂಡು ಸುಮ್ಮನೆ ಆಗಿದ್ದಾರೆ ಅಷ್ಟೇ. ಅದನ್ನು ನಾವು ಹೋರಾಟದ ಮುಖಾಂತರ ಇಳಿದಿದ್ರೆ ಇಷ್ಟೊತ್ತಿಗೆ ನಮಗೆ ಮೂಲಭೂತ ಸೌಕರ್ಯ ಏನೇನು ಬೇಕಾಯಿತು ಎಲ್ಲ ತಲುಪ್ತಾ ಇತ್ತು. ಆದರೆ ಇವಾಗ ಏನಾಗಿದೆ ಅಂದರೆ ಕೆಲವು ದಿನದಿಂದ ಇವಾಗ ನಾವು ಎಲ್ಲನೂ ಇನ್ನು ಮುಂದಿನ ದಿನದಲ್ಲಿ ನಮಗೆ ಈ ಥರ ಪಾಲ ಮಾಡಿಲ್ಲ, ಈಗ ನಮಗೆ ಹಾಸ್ಪಿಟ್ಲಿಗೆ ತುಂಬ ತೊಂದರೆ ಇದೆ, ಹಾಸ್ಪಿಟ್ಲ್ ಬಗ್ಗೆ ಆಗಲಿ ಸ್ಕೂಲ್ ಬಗ್ಗೆ ಆಗಲಿ ಈ ಥರ ಎಲ್ಲ ಸಮಸ್ಯೆಗಳು ಬಂದಾಗ ನಾವು ಇನ್ನೂ ಹೋರಾಟ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದಕ್ಕೆ ಕ್ರಮ ತಗೊಳ್ಳೋ ಥರ ಅವ್ರು ತಗೊಳ್ಳೋ ತನಕ ಬಿಡಲ್ಲ, ಆ ಥರ ನಾವು ಹೋರಾಟ ಮಾಡಬೇಕು ಅಂತ ಎಲ್ಲ. ಯಾರೋ ಒಂದು ಬೋರ್ವೆಲ್ಲಲ್ಲಿ ಬಿದ್ಕೊಬಿಟ್ರೆ ಆ ಬೋರ್ವೆಲ್ಲಿಂದ ಎತ್ತೋದಕ್ಕೆ 10 ಕೋಟಿ 15 ಕೋಟಿ ಖರ್ಚು ಮಾಡಿ ಅವ್ರ ಪ್ರಾಣ ಉಳಿಸೋಕೆ ರಕ್ಷಣೆ ಮಾಡ್ತಾರೆ. 25,000 ಜನಸಂಖ್ಯೆಗೆ ತೊಂದರೆ ಆಯ್ತದ ಅಂತಂದರೆ ಅದು ಸರ್ಕಾರಕ್ಕೆ ಏನು ದೊಡ್ಡ ವಿಚಾರ ಅಲ್ಲ, ಅದು ಮಾಡಬೇಕು. ಈಗ ಆಯಿತು, ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? 25,000 ಜನಸಂಖ್ಯೆ ಇರುವಂಥವ್ರು ನೀವೆಲ್ಲರೂ ಸೇರ್ಕೊಂಡು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ?
ಅದು ಹೋರಾಟ ಮಾಡ್ಬೇಕು ಸರ್ ಅಷ್ಟೇ. ಇದನ್ನು ಪ್ರತಿಭಟನೆ ಮಾಡಿ ಸರ್ಕಾರದ ಗಮನಕ್ಕೆ ಮುಟ್ಟೋ ಥರ ಹೋರಾಟ ಮಾಡಿ ಸೇತುವೆ ಆಗಲೇಬೇಕು ಸರ್. ಯಾಕಂದರೆ ಇವಾಗ ಹಾರ್ಟ್ ಅಟ್ಯಾಕು ಮೊದಲು ದೊಡ್ಡವರಿಗೆ 50 ವರ್ಷ 60 ವರ್ಷಕ್ಕೆ 70 ವರ್ಷ ಅಂತ ಇದ್ರು. 10 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಸಡನ್ನಾಗಿ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲಿಗೆ ಹೋಗೋದು? ಒಂದು ನಿಮಿಷವೇ ಪ್ರಾಣ ಉಳಿಸೋಕ್ಕೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಇಂಥ ಘಟನೆ ಆದಾಗ ಒಂದು ಕೈ ಕಾಲು ಮುರಿದೋದ್ರೂ ಒಂದು ಸ್ಕ್ಯಾನ್ ಮಾಡೋಕ್ಕೆ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ. ಕೊಳ್ಳೇಗಾಲ 100 ಹೋಗಬೇಕು ಸ್ಕ್ಯಾನ್ ಮಾಡೋಕ್ಕೆ. ಒಂದು ಸ್ಕ್ಯಾನ್ ಹಾಸ್ಪಿಟ್ಲೇ ಇಲ್ಲ ಸರ್. ಮೇಜರ್ ಒಂದು ಹೆರಿಗೆ ಆಗ್ಬೇಕಾದ್ರೆ ಹೆಂಗೆ ಯಾವ ಥರ? ಇಲ್ಲದ್ರೆ ಮಗು ತಾಯಿ ಇಬ್ಬರೂ ಸಾಯಬೇಕು. ಇಲ್ಲ ಹಾರ್ಟ್ ಅಟ್ಯಾಕ್ ಆದವರು ಇಲ್ಲಿ ಹಾಸ್ಪಿಟ್ಲ್ ಹೋಗಿ ಸೇರಬೇಕು, ಪ್ರಾಣ ಉಳಿಬೇಕು. ಇಲ್ಲಾಂದರೆ ಇಲ್ಲಿ ಪ್ರಾಣ ಬಿಡಬೇಕು. ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಿ ಸರ್? ಅದೇ ಹೋರಾಟನೇ ಮಾಡಬೇಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೋರಾಟ ಮಾಡೋದು ಅದೊಂದೇ ನಮ್ಮ ಗುರಿ. ಮುಂದಿನ ಈ ಕೆಲಸ ಆಗಿಲ್ಲ ಅಂದರೆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಓಕೆ, ಕೇಳಿದ್ರಲ್ಲ ಗ್ರಾಮಸ್ಥರ ಮಾತು. ಸುಮಾರು 25,000 ಜನಸಂಖ್ಯೆ ಉಳ್ಳುವಂಥದ್ದು 3 ಗ್ರಾಮ ಪಂಚಾಯತಿಗಳಿದೆ. ಈ ಜಡೆತಡೆ ಅನ್ನುವಂಥ ಒಂದು ಸೇತುವೆ ಏನಿದೆ ಇದನ್ನು ಹೊಸದಾಗಿ ನಿರ್ಮಾಣವನ್ನು ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂತಂದರೆ ಇನ್ನೂ ಕೂಡ ಅಷ್ಟೇ ಮುಂದಿನ ದಿನಗಳ ಸಾವು ನೋವುಗಳ ಸಂಖ್ಯೆಯೂ ಕೂಡ